ಏರ್ ಇಂಡಿಯಾ ಮಹಾ ಎಡವಟ್ಟೊಂದನ್ನ ಮಾಡಿಕೊಂಡಿದೆ. ಪರಿಣಾಮ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಏರ್ ಇಂಡಿಯಾ ಎಡವಟ್ಟು, ಪರದಾಟ ಆರಂಭವಾಗಿದೆ. ಪ್ರಯಾಣಿಕರಿಗೆ ಬರೋಬ್ಬರಿ ಸುಮಾರು 30 ಗಂಟೆ ಪ್ರಯಾಣಿಕರಿಗೆ ಪರದಾಟ ಆಗಿರುವುದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿಭಟನೆಯಾಗಿದೆ. 170 ವಿಮಾನ ಪ್ರಯಾಣಿಕರಿಂದ ಪ್ರೊಟೆಸ್ಟ್ ನಡೆದಿದೆ. ಏರ್ಪೋರ್ಟ್ ಇಮಿಗ್ರೇಷನ್ನಲ್ಲಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಏರ್ ಇಂಡಿಯಾದ ಎಡವಟ್ಟಿನಿಂದ ಪರದಾಡುವ ಪರಿಸ್ಥಿತಿ ಎದುರಾಗಿರುವುದು. ಈ ಹಿಂದೆ ಕೂಡ ಇಂಡಿಗೋದಿಂದ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಿತ್ತು. ಸಂಬಂಧಪಟ್ಟಂತೆ ನಿರಂತರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಇಂಡಿಗೋ ವಿಮಾನಯಾನ ಸಂಸ್ಥೆಗೆ ಫ್ಲಾಟ್ ವಿಟ್ನಿ ಇಂಜಿನ್ ಸಮಸ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಟಾಟಾ ಗ್ರೂಪ್ನ ಒಡೆತನದ ಏರ್ ಇಂಡಿಯಾ ಅಂದರೆ ಈಗೇನು ಸಮಸ್ಯೆ ಎದುರಿಸ್ತಾ ಇದೆಯಲ್ಲ, ಇವ್ರ ಕಡೆಯಿಂದ ಸಹಾಯ ಹಸ್ತವನ್ನು ನೀಡಲಾಗಿತ್ತು. ಬಟ್ ಈಗ ಅವರೇ ಸಮಸ್ಯೆಯನ್ನು ಎದುರಿಸುವ ಪರಿಸ್ಥಿತಿ ಬಂದಿದೆ. ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸದ್ಯ ಪ್ರತಿಭಟನೆ ಕೂಡ ನಡೀತಾ ಇರೋದು. ಏರ್ ವಿಮಾನದಲ್ಲಿ ಬೆಂಗಳೂರಿನಿಂದ ನೇಪಾಳದ ಕಠ್ಮಂಡುಗೆ ಹೊರಟಿದ್ದ ಕನ್ನಡಿಗರು ಪರದಾಡುವ ಪರಿಸ್ಥಿತಿ ಎದುರಾಗಿರೋದು. ಕಠ್ಮಂಡುವಿನಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಅನುಮತಿ ಸಿಗ್ತಿಲ್ಲ ಅನ್ನುವಂತಹ ಕಾರಣ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಅಂದರೆ ಎಲ್ಲ ಮಾರ್ಗಗಳಿಗಿಂತ ವಾಯುಯಾನ ಸುಗಮವಾಗಿರುತ್ತೆ, ಸರಳವಾಗಿರುತ್ತೆ, ಗೊಂದಲಗಳು ಇರೋದಿಲ್ಲ, ಆರಾಮಾಗಿ ಹೋಗಿ ಬರಬಹುದು ಅನ್ನುವಂಥ ಕೆಲ ಲೆಕ್ಕಾಚಾರ ಇರುತ್ತೆ. ಆದರೆ ಕೆಲವೊಂದಷ್ಟು ದಿನಗಳಿಂದ ವಿಮಾನಯಾನದಲ್ಲಿ ಆಗ್ತಿರುವಂಥ ಬದಲಾವಣೆ, ತಾಂತ್ರಿಕ ದೋಷ, ಕೆಲವೊಂದಷ್ಟು ಆಕ್ಸಿಡೆಂಟ್ ಘಟನೆಗಳನ್ನು ಗಮನಿಸಿದಾಗ ಅಥವಾ ಈ ರೀತಿಯಾದಂಥ ಗೊಂದಲಮಯ ಪರಿಸ್ಥಿತಿಯನ್ನು ನೋಡಿದಾಗ ಬಹಳಷ್ಟು ತೊಂದರೆ ತೊಡಕಾಗೋದನ್ನು ಗಮನಿಸ್ತಾನೆ ಇದ್ದೀವಿ. ಸಂಬಂಧಪಟ್ಟಂತೆ ಏರ್ಪೋರ್ಟ್ ಇಮಿಗ್ರೇಷನ್ನಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ ಪ್ರಯಾಣಿಕರು. ಬೆಂಗಳೂರಿನಿಂದ ಕಠ್ಮಂಡುವಿಗೆ ತೆರಳಬೇಕಾಗಿದ್ದ ಪ್ರಯಾಣಿಕರು ಮೊನ್ನೆ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಫ್ಲೈಟ್ ಹತ್ತಿದ್ರು ಪ್ರಯಾಣಿಕರು. ಆದರೆ ಕಠ್ಮಂಡುವರೆಗೂ ಹೋಗಿ ಲ್ಯಾಂಡ್ ಆಗಲಿಲ್ಲ ಫ್ಲೈಟ್. ಕಠ್ಮಂಡುವಿನಲ್ಲಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆಗಿಬಿಟ್ಟಿದೆ. ಮೊನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಬಂದು ಬೆಳಗ್ಗೆ ಮತ್ತೆ ಟೇಕ್ ಆಫ್ ಆಗಿದೆ. ನೋಡಿ ಏನು ವಿಚಿತ್ರ ಅಂತ. ಹೋಗಿ ತಲುಪಬೇಕಾಗಿತ್ತು. ಕೆಲವೊಂದಷ್ಟು ಜನರಿಗೆ ಮೆಡಿಕಲ್ ಪರ್ಪಸ್ಸೋ ಅಥವಾ ಬಿಸ್ನೆಸ್ ಪರ್ಪಸ್ಸೋ ಹೋಗಲೇಬೇಕು ಇನ್ ಟೈಮ್ಗೆ ಅಂತ ಬಹಳಷ್ಟು ಟೈಮನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ವಿಮಾನಯಾನವನ್ನು ಮಾಡ್ತಾರೆ. ಅಂದರೆ ಇನ್ ಟೈಮ್ಗೆ ಹೋಗಬಹುದು, ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ. ಬಟ್ ಏನಾಗ್ತಿದೆ ಅಂದರೆ ಲ್ಯಾಂಡೇ ಆಗಲಿಲ್ಲ ಫ್ಲೈಟ್. ಮೊನ್ನೆ ತೆರಳಬೇಕಾಗಿತ್ತು. 10 ಗಂಟೆ 30 ನಿಮಿಷಕ್ಕೆ ಫ್ಲೈಟ್ ಹತ್ತಿದ್ದಾರೆ ಪ್ರಯಾಣಿಕರು. ಎಲ್ಲರೂ ಕೂಡ ಕಠ್ಮಂಡುವರೆಗೂ ಹೋಗಿದೆ. ವಿಮಾನವೂ ಕೂಡ ಸರಿಯಾಗಿದೆ, ಏನು ಸಮಸ್ಯೆ ಆಗಿರಲಿಲ್ಲ. ಬಟ್ ಅಲ್ಲಿ ಲ್ಯಾಂಡ್ ಆಗಲಿಲ್ಲ. ಕಠ್ಮಂಡುವಿನಲ್ಲಿ ಲ್ಯಾಂಡ್ ಆಗದೆ ಮತ್ತೆ ವಿಮಾನ ವಾಪಸ್ ಆಗಿದೆ. ಇದರಿಂದ ಗೊಂದಲ ಆಗಿದೆ. ಯಾವ ಕಾರಣಕ್ಕೆ ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ. ಇನ್ನು ಕಠ್ಮಂಡುವಿನಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಅನುಮತಿ ಸಿಗದ ಕಾರಣ 2 ದಿನಗಳ ಕಾಲ ವಿಮಾನದಲ್ಲೇ ಉಳಿಯುವ ಪರಿಸ್ಥಿತಿ ಎದುರಾಗಿರೋದು. ಇನ್ನು ವಿಮಾನ ಕೂಡ ಎಲ್ಲೂ ಲ್ಯಾಂಡ್ ಆಗದೆ ಸುಮ್ಮನೆ ರೌಂಡ್ ಹೊಡೆದಿದ್ದು ಗಾಳಿಯಲ್ಲಿ ಆಕಾಶದತ್ತ ಪ್ರಯಾಣವನ್ನು ಮಾಡ್ತಾನೆ ಇತ್ತು. ಇದರಿಂದ ಪ್ರವಾಸಕ್ಕೆ ಅಂತ ತೆರಳಿದ್ದ ಪ್ರಯಾಣಿಕರು 2 ದಿನಗಳಿಂದ ಫ್ಲೈಟ್ನಲ್ಲೇ ಸಿಲುಕಾಕೊಂಡು ಪರದಾಡ್ತಿದ್ದಾರೆ. ಇನ್ನು ವಿಮಾನದಲ್ಲಿ ಸರಿಯಾಗಿ ಊಟ ಇಲ್ಲ, ನೀರಿಲ್ಲ, ಅದು ಸಮಸ್ಯೆ ಆಗುತ್ತಲ್ಲ. ಎಲ್ಲವೂ ಕೂಡ ಒಂದಷ್ಟು ಮ್ಯಾನೇಜ್ ಆಗಿರುತ್ತೆ. ಇಷ್ಟಿಷ್ಟೇ ಹೋಗಿ ಲ್ಯಾಂಡ್ ಆಗ್ತೀವಿ, ಇಷ್ಟೇ ಊಟ, ಇಷ್ಟೇ ನೀರು, ಎಲ್ಲವೂ ಒಂದು ನಿಯಮಬದ್ಧವಾಗಿರುತ್ತೆ. ಬಟ್ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಬೆಂಗಳೂರಿನಿಂದ ಏರ್ ಇಂಡಿಯಾ ವಿಮಾನ ನಿನ್ನೆ ಅಂದರೆ ಕಠ್ಮಂಡುವಿಗೆ ಹೋಗಬೇಕಾಗಿತ್ತು, ತಲುಪಬೇಕಾಗಿತ್ತು. ಬಟ್ ಹವಾಮಾನ ವೈಪರೀತ್ಯ ಅನ್ನುವಂಥ ಕಾರಣವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅನುಮತಿ ಸಿಗ್ತಿಲ್ಲ ಅಂತ. ಸೊ ದಿನಪೂರ್ತಿ ಸುತ್ತಾಡಿ ತಡರಾತ್ರಿ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದಿದೆ. ನಿನ್ನೆ ಕಠ್ಮಂಡುವಿನಲ್ಲಿ ವಿಮಾನ ಇಳಿಸದೆ ಲಖನೌನಲ್ಲಿ ಲ್ಯಾಂಡ್ ಆಗಿದೆ. ಬೆಳಿಗ್ಗೆ ಲಖನೌನಲ್ಲಿ ವಿಮಾನದಲ್ಲಿ ಕೂರಿಸಿದ್ರು ಪ್ರಯಾಣಿಕರನ್ನ. ಕಾದು ಸುಸ್ತಾಗಿ ಪ್ರಯಾಣಿಕರು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ನಡೆಸ್ತಾ ಇದ್ದಂತೆ ಈಗ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿರೋದು. ಬೆಂಗಳೂರಿಗೆ ವಾಪಸ್ ಬಂದ ಹಿನ್ನೆಲೆ ಪ್ರವಾಸವೇ ಕ್ಯಾನ್ಸಲ್ ಆಗಿದೆ. ನೋಡಿ ಎಂಥ ದುರ್ವಿಧಿ ಅಂತ. ಯಾರು ಕೂಡ ಲೆಕ್ಕಾಚಾರನೂ ಹಾಕೊಳ್ಳೋಕೆ ಸಾಧ್ಯ ಇಲ್ಲ. ಮೊದಲೇ ಹೇಳ್ದಂಗೆ ಒಂದು ರೀತಿ ಸೇಫೆಸ್ಟ್ ಟ್ರಾನ್ಸ್ಫರ್ ಅಂತ ಅಂದ್ಕೊಂಡಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಅಂತ. ಬಟ್ ಇಲ್ಲ ಆಗ್ತಿರೋದೇನು, ಎಲ್ಲವೂ ಎಡವಟ್ಟು. ಇತ್ತೀಚಿನ ದಿನದಲ್ಲಂತೂ ಅಟ್ಲೀಸ್ಟ್ ನಾವು ಬಸ್ಸಲ್ಲೇ ಹೋಗ್ಬಿಡಬಹುದು, ಆದರೆ ವಿಮಾನ ಬೇಡಪ್ಪ ಬೇಡ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ಕಡೆ ತಾಂತ್ರಿಕ ದೋಷ, ಅವಾಗವಾಗ ಆಗುವಂಥ ವಿಮಾನ ಪತನಗಳು, ಇದ್ರ ಮಧ್ಯದಲ್ಲಿ ಸರಿಯಾಗಿ ಲ್ಯಾಂಡ್ ಆಗೋದಿಲ್ಲ, ಸರಿಯಾದ ಕಮ್ಯುನಿಕೇಷನ್ ಇರೋದಿಲ್ಲ, ಟಿಕೆಟ್ಗಳನ್ನು ರದ್ದು ಮಾಡೋದು, ಬಹುತೇಕ ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ
ಕಠ್ಮಂಡುವಿನಲ್ಲಿ ವಿಮಾನ ಇಳಿಸಬೇಕಾಗಿತ್ತು. ಎಲ್ಲರೂ ಪ್ಲಾನ್ ಅದೇ ಇದ್ದಿದ್ದಲ್ಲಿ ಹೋಗಬೇಕು, ಕೆಲವೊಂದಷ್ಟು ಕೆಲಸಗಳಿರ್ತಾವೆ, ಹಾಗಾಗಲ್ವಾ ಎಮರ್ಜೆನ್ಸಿಗೋಸ್ಕರ ವಿಮಾನದಲ್ಲಿ ಹೋಗೋದು. ಬಟ್ ಲಖನೌನಲ್ಲಿ ಲ್ಯಾಂಡ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಲಖನೌನಿಂದ ಮತ್ತೆ ವಿಮಾನದಲ್ಲಿ ಕೂರಿಸಿದ್ದಾರೆ. ಕಾದು ಕಾದು ಸುಸ್ತಾಗಿ ಹೋಗಿದೆ, ಈಗ ಹೋಗ್ತೀವಿ ಆಗ ಹೋಗ್ತೀವಿ, ಏನೋ ಸಮಸ್ಯೆ ಆಗಿದೆ, ಸರಿ ಮಾಡ್ತಾರೆ ಅಂತ ಪ್ರಯಾಣಿಕರು ಕಾದು ಕಾದು ಸಾಕಾಗಿದೆ. ಅದಾದ್ಮೇಲೆ ಮತ್ತೆ ವಿಮಾನ ಕತ್ತಿಸ್ಕೊಂಡಿದ್ದಾರೆ, ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಅಂದರೆ ತಲುಪಬೇಕಾಗಿದ್ದಂಥ ನಿರ್ದಿಷ್ಟ ಸ್ಥಳವನ್ನು ತಲುಪೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅಸಮಾಧಾನ ಆಗಿರುತ್ತೆ, ಬೇಸರ ಆಗಿರುತ್ತೆ, ಕೆಲವೊಂದಷ್ಟು ಪೂರ್ವ ನಿಯೋಜನೆ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಪ್ರಯಾಣಿಕರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಅಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ? ಅಟ್ಲೀಸ್ಟ್ ಮೊದಲೇ ಹೇಳಿದಿದ್ರೆ ಬೇರೆ ಆಲ್ಟರ್ನೇಟಿವ್ ಮಾಡ್ಕೊಳ್ತಿದ್ವಲ್ಲ, ಇದು ಸರಿಯಲ್ಲ, ಈ ನಡೆ ಸರಿಯಲ್ಲ ಅಂತ. ಈ ಹಿಂದೆ ಕೂಡ ಇಂಡಿಗೋದವರು ಹೀಗೆ ಮಾಡಿದ್ರು. ಅದಾದಮೇಲೆ ಸಹಾಯ ಹಸ್ತಕ್ಕೆ ಬಂದು ಏರ್ ಇಂಡಿಯಾದವರು ಏನು ನಿಂತ್ಕೊಂಡಿದ್ರು. ಬಟ್ ಈಗ ಅವರ ಸಂಸ್ಥೆಯಲ್ಲೂ ಕೂಡ ಈ ರೀತಿಯಾದಂಥ ಲೋಪದೋಷ ಕಂಡು ಬರ್ತಾ ಇರೋದ್ರಿಂದ ಯಾವ ವಿಮಾನಯಾನದ ಮೇಲೂ ಕೂಡ ಭರವಸೆ ಹೋಗ್ಬಿಡುತ್ತೆ, ನಂಬಿಕೆ ಹೋಗ್ಬಿಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂತೆ ಪ್ರಯಾಣಿಕರು ಗೊಂದಲಮಯ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ, ಪ್ರತಿಭಟನೆಗೆ ಮುಂದಾಗಿದ್ದಾರೆ.